guys, welcome back to my channel. So ಇವತ್ತು ನಾನು ಪೆಪ್ಪರ್ ಚಿಕನ್ ಗ್ರೇವಿ ರೆಸಿಪಿ ಮಾಡ್ತಾ ಇದ್ದೀನಿ. ಸೊ ಯಾವ ಐಟಮ್ಸ್ ಬೇಕು, ಯಾವ ರೀತಿ ಮಾಡೋದು ಅಂತ ವಿಡಿಯೋ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಸೊ ಈಗ ನಾನಿಲ್ಲಿ 3/4 kg ಚಿಕನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ಏನೇನು ಮಸಾಲ ಬೇಕು ನೋಡೋಣ. ಖಾರ ಪುಡಿ, ಅರ್ಶಿನ ಪುಡಿ, ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಪೆಪ್ಪರ್ ಪೌಡರು, ಸಾಲ್ಟು, ಲೆಮನ್ನು, ಕರಿಬೇವು ಸೊಪ್ಪು, ಆಮೇಲೆ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿದ್ದರೆ 2 ತೊಗೊಳ್ಳಿ. ಆಮೇಲೆ ಆನಿಯನು ಅಷ್ಟೇ 2 ಆನಿಯನ್ ತೊಗೊಂಡಿದ್ದೀನಿ, ಎರಡನ್ನೂ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಟೊಮೆಟೊ ಆನಿಯನ್ ಬಂದುಬಿಟ್ಟು ಚಿಕ್ಕದಾಗಿದ್ದರೆ 2 ತೊಗೊಳ್ಳಿ, ಇಲ್ಲ ದೊಡ್ಡ ಸೈಜಲ್ಲಿದ್ದರೆ ಒಂದೊಂದು ತೊಗೊಂಡ್ರೆ ಸಾಕು. ಸೊ ಈಗ ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ಈಗ ಸ್ಟವ್ ಆನ್ ಮಾಡಿಕೊಂಡು ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಕಡಾಯಿ ಬಿಸಿ ಆಗಲಿ. ಈಗ ಬಿಸಿ ಆದಮೇಲೆ 3 ಸ್ಪೂನ್ಸು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು. ಅದಾದಮೇಲೆ ಈಗ ನೋಡಿ, ಈಗ ಬಿಸಿ ಆಗಿದೆ. ಈಗ ಆನಿಯನ್ ಹಾಕ್ತಾಯಿದ್ದೀನಿ. ಇದು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದು ಆನಿಯನ್ನು. ಸೊ ಈಗ ಆನಿಯನ್ ಹಾಕೋಣ. ಫಸ್ಟು ಆನಿಯನ್ ಹಾಕಾದ್ಮೇಲೆ ಸ್ವಲ್ಪ ಅದನ್ನು ತಿರುಗಿಸ್ಕೊಂಡು ಈ ರೀತಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಆನಿಯನ್ ಬಂದುಬಿಟ್ಟು ಬೇಗ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಬೇಕು. ಸೊ ಒಂದು ಚಿಟಿಕೆ ಸ್ವಲ್ಪ ನಾನು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಸೊ ಅದು ಬೇಗ ಫ್ರೈ ಆಗೋಗುತ್ತೆ. ಉಪ್ಪು ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಆನಿಯನ್ ಬಂದುಬಿಟ್ಟು ನಿಮಗೆ ಗೋಲ್ಡನ್ ಬ್ರೌನ್ ಆಗಬೇಕು. ಸೊ ಈ ಥರ. ಸೊ ಈ ಲೆವೆಲ್ಗೆ ಬಂದಮೇಲೆ ಸೊ ಈಗ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಂದುಬಿಟ್ಟು 2.5 ಸ್ಪೂನ್ಸ್ ಹಾಕ್ತಾಯಿದ್ದೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಾದ್ಮೇಲೆ ಸ್ವಲ್ಪ ಈಗ ಸಿಮ್ಮಲ್ಲಿ ಇಟ್ಕೊಂಬಿಡೋಣ. ಈಗ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಆನಿಯನು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಎರಡೂ ಚೆನ್ನಾಗಿ ಫ್ರೈ ಆಗಬೇಕು. ಆಗನೇ ಅದು ಆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಸೊ ಇದು ಫ್ರೈ ಆದಮೇಲೆ ಈಗ ನಾವು ಟೊಮೆಟೊ ಹಾಕ್ಕೊಳ್ಳೋಣ. ಓಕೆ, ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಆನಿಯನು ಟೊಮೆಟೊ ಎರಡೂ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಸೊ ಇದೊಂದು 5 ಮಿನಿಟ್ಸ್ ಚೆನ್ನಾಗಿ ಆದಮೇಲೆ ಈ ಥರ ಆಗುತ್ತೆ ನೋಡಿ. ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ. ಸೊ ಇವಾಗ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಇವಾಗ ಏನು ಮಾಡೋಣ ಅಂದರೆ ಇದಕ್ಕೆ ನಾವು ವಾಶ್ ಮಾಡಿಟ್ಟಿರೋ ಚಿಕನ್ನ ಇದಕ್ಕೆ ಹಾಕ್ಕೋಬೇಕು. ಸೊ ಈಗ ನಾನೆಲ್ಲ ಚಿಕನ್ನು ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಸೊ ಚಿಕನ್ ಎಲ್ಲನೂ ಹಾಕಾಯಿತು. ಈಗ ಇದಕ್ಕೆ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡೋಣ. ಫಸ್ಟಿಗೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಆನಿಯನ್ ಫ್ರೈ ಮಾಡಿದಾಗಲೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಸೊ ಅದನ್ನು ನೋಡ್ಕೊಂಬಿಟ್ಟು ಉಪ್ಪು ಹಾಕಿ. ಸೊ ಉಪ್ಪು ಹಾಕಾದ್ಮೇಲೆ ಈಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಬಂದು ನಾನು 2.5 ಸ್ಪೂನ್ಸ್ ಹಾಕ್ತಾಯಿದ್ದೀನಿ. ಅರ್ಶಿನ ಪುಡಿ ಬಂದುಬಿಟ್ಟು ನಾನು 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ಬಂದುಬಿಟ್ಟು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು 2 ಸ್ಪೂನ್ಸ್ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕು ಅನ್ನೋಂಗಿದ್ರೆ ಒಂದು 2.5 3 ಸೇರಿಸ್ಕೋಬೋದು. ಈಗ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡರ್ ಮೇನ್ ಆಗಿರೋದ್ರಿಂದ ನಾನು ಇದನ್ನು ಒಂದು 4 ಸ್ಪೂನ್ಸ್ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಪೆಪ್ಪರ್ ಪೌಡರ್ ಇದು. ಸೊ ನೀವು ಅದನ್ನು ಯೂಸ್ ಮಾಡಿದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇದು ಒಂದು 4 ಸ್ಪೂನ್ಸ್ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಹಾಕಿ ಆದಮೇಲೆ ಈಗ ಒಂದು ಸತಿ ಎಲ್ಲನೂ ಕಲಿಸ್ಬಿಡೋಣ. ಸೊ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಫುಲ್ ಮಸಾಲೆ ಎಲ್ಲನೂ ಚಿಕನ್ಗೆ ಚೆನ್ನಾಗಿ ಅಂಟ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪನೇ ನಾನು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ನೀರು ಹಾಕಬಾರ್ದು, ಯಾಕಂದರೆ ಚಿಕನಲ್ಲಿ ಆಮೇಲೆ ನೀರು ಬಿಟ್ಕೊಳ್ಳುತ್ತೆ. ಸೊ ಸ್ವಲ್ಪ ಬೇಯೋದಕ್ಕೆ ಅಂತ ನಾನು ಸ್ವಲ್ಪ ಹಾಕ್ತಾ ಇರೋದು ನೀರು. ಹಾಕಿಬಿಟ್ಟು ಇನ್ನೊಂದು ಸತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಫುಲ್ಲಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದೊಂದು 10-15 ಮಿನಿಟ್ಸ್ ಬೇಯಲಿ. ಈಗ ಲಿಡ್ ಹಾಕ್ಬಿಟ್ಟು ಬೇಯೋದಕ್ಕೆ ಬಿಟ್ಬಿಡೋಣ. ಒಂದು 10 ಮಿನಿಟ್ಸ್ ಆಗಲಿ. ಸೊ ಈಗ ಒಂದು 10 ಮಿನಿಟ್ಸ್ ಆಗಿದೆ ನೋಡಿ, ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ನಾನು ನೀರು ಇಷ್ಟ ಹಾಕೇ ಇರಲಿಲ್ಲ, ಸ್ವಲ್ಪನೇ ನೀರು ಹಾಕಿದ್ದು. ಸೊ ಚಿಕನಲ್ಲಿರೋ ನೀರೆಲ್ಲನೂ ಬಿಟ್ಕೊಂಡಿದೆ. ಸೊ ಈಗ ಒಂದು ಸತಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಬಿಡೋಣ. ಸೊ ಇದು ಚಿಕನ್ ಇನ್ನೊಂದು ಸ್ವಲ್ಪ ಬೇಯಬೇಕು ಅನ್ನಿಸ್ತಾ ಇದೆ. ಸೊ ಈಗ ಇದನ್ನು ಇನ್ನೊಂದು 5 ಮಿನಿಟ್ಸ್ ಬೇಯೋದಕ್ಕೆ ಮತ್ತೆ ಲಿಡ್ ಕವರ್ ಮಾಡಿಬಿಟ್ಟು ಇಡೋಣ. ಈಗ ನೋಡಿ ಒಂದು 5 ಮಿನಿಟ್ಸ್ ಆಯಿತು. ಓಕೆ, ಈಗ ತಿರುಗಿಸ್ಬಿಟ್ಟು ನೋಡೋಣ. ನೋಡಿ ಚಿಕನ್ ಬೆಂದಿದೆ. ಓಕೆ, ಸೊ ಸಾಕು, ಚಿಕನ್ ಬೆಂದಿದೆ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಇದಕ್ಕೆ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ನೀವು 1 ಲೆಮನ್ ಬೇಕಾದ್ರೂ ಫುಲ್ಲಾಗಿ ಹಾಕ್ಕೋಬೋದು. ಇಲ್ಲೊಂದು ನಾನು ಲೆಮನ್ ಜ್ಯೂಸ್ ಹಾಕ್ಕೊಂಡಾದಮೇಲೆ ಈಗ ನಾವು ಇಟ್ಕೊಂಡಿರೋ ಕರಿಬೇವು ಸೊಪ್ಪನ್ನ ಇದಕ್ಕೆ ಮೇಲೆ ಹಾಕ್ತಾಯಿದ್ದೀನಿ. ಸೊ ಕರಿಬೇವಿನ ಸೊಪ್ಪು ಹಾಕಾದ್ಮೇಲೆ ಈಗ ಒಂದು ಸತಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೊ ಇವಾಗ ಆಗಿದೆ ಎಲ್ಲನೂ. ನನಗೆ ಇಷ್ಟು ಸಾಕು, ಇಷ್ಟು ಸ್ವಲ್ಪ ಗ್ರೇವಿ ಬೇಕು ಅಂತಲೇ ನಾನು ಈ ಥರ ಇಟ್ಕೊಂಡಿದ್ದೀನಿ. ನಿಮಗೇನಾದರೂ ಫುಲ್ಲಾಗಿ ಡ್ರೈ ಆಗಬೇಕಂದ್ರೆ ಇಲ್ಲಿ ನೀವು ಸ್ಟವ್ ಆಫ್ ಮಾಡಬೇಡಿ, ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ಳಿ. ನನಗಿಷ್ಟು ಸಾಕು, ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ನಮ್ಮ ಪೆಪ್ಪರ್ ಚಿಕನ್ ಗ್ರೇವಿ ರೆಡಿ ಆಗಿಬಿಟ್ಟಿದೆ. ಸೊ ನೀವು ಇನ್ನೂ ಗಟ್ಟಿಯಾಗಬೇಕು ಅಂದರೆ ಇದನ್ನು ಇನ್ನೂ ಸ್ವಲ್ಪ ಡ್ರೈ ಆಗಿ ಮಾಡಿ ಇಟ್ಕೋಬೋದು. ಸೊ ನಾನು ಇದನ್ನು ವೆಜ್ ಬಿರಿಯಾನಿ ಮಾಡಿದ್ದೀನಿ, ಅದಕ್ಕೆ ಇದು ಸ್ವಲ್ಪ ಗ್ರೇವಿಯಾಗಿ ಬೇಕು ಅಂತ ನಾನು ಇಷ್ಟು ಗ್ರೇವಿಯಾಗಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಸೊ ನಾನಿಲ್ಲಿ ವೆಜ್ ಬಿರಿಯಾನಿ ಆಮೇಲೆ ಕಬಾಬ್ ಜೊತೆ ಪೆಪ್ಪರ್ ಚಿಕನ್ ಗ್ರೇವಿನ ಈ ರೀತಿ ಸರ್ವ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗೂ ಯಮ್ಮಿಯಾಗೂ ಇತ್ತು. ಸೊ ಫ್ರೆಂಡ್ಸ್, ರೆಸಿಪಿ ನೋಡಿದ್ರಾ? ನೀವು ಮನೇಲಿ ಒಂದ್ಸತಿ ಇದನ್ನು ಟ್ರೈ ಮಾಡಿಬಿಟ್ಟು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.